ಪಾಪ ಮಗು ಏನಾದ್ರು ಇರ್ತಿದ್ರೆ ಏನ್ ಗತಿ ಆಗೋದು ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಈ ತರ ಕುಕ್ಕರ್ ಇರುತ್ತಲ್ಲ, ಮುಚ್ಚಳ ಯಾವತ್ತೂ ಅಷ್ಟೇ ಒಳಗೆ ಲಾಕ್ ಆಗಿದ್ರೆ ಆತರ ತಗೋಬೇಕು. ಔಟ್ಸೈಡ್ ಮುಚ್ಚಳ ತುಂಬಾ ಡೇಂಜರ್ ಏನೇ. ಇದು ಹಾಕೊಂಡ್ರೆ ಒಳ್ಳೆ ಹೊಸ ಮದ್ವೆ ಹೆಣ್ಣು ಈ ತರ ಅರ್ಶದ ದಾರ ಹಾಕೋತ್ರಲ್ಲ, ಐ ಮೀನ್ ಏನಂತಲ್ಲ ಅದನ್ನ, ಆ ತರ ಕಾಣಿಸ್ತಾ ಇದೀನಿ, ಹೊಸ ಮದ್ವೆ ಹೆಣ್ಣು ತರ. ಓಕೆ, ಕಮಿಂಗ್ ಬ್ಯಾಕ್. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಕ್ಷಿ ಇರು ಮಗನೆ ಒಂದು ನಿಮಿಷ. ಅಚ್ಚು ಇಸ್ ಮೇಕಿಂಗ್ ಸಮಥಿಂಗ್. ಥ್ಯಾಂಕ್ ಯು ಮೈ ಲವ್. ನನ್ನ ಕಸ್ತೂರಿ ಕೃಷ್ಣ, ನನ್ನ ಮಾವಿನಕಾಯಿ ಹುಸ್ನ, ನೀನು ನನ್ನ ಕೃಷ್ಣ. ಎಲ್ಲೋ ನಿನ್ನ ರಾಧೆ ಕೃಷ್ಣ. ರಾಧೆ ಬಂದ್ಮೇಲೆ ನನ್ನ ಬಿಟ್ಟು ಹೋಗ್ತೀಯಾ? ಗುದ್ದು ಬಿಡ್ತೀನಿ. ಆಸ್ತಿ ಪಾಸ್ತಿ ಏನೂ ಕೊಡಲ್ಲ ಆಮೇಲೆ. ಫ್ರೆಂಡ್ಸ್, ನಾನು ನಿಜವಾಗ್ಲೂ ಒಳ್ಳೆ ಅತ್ತೆ ಆಗ್ತೀನ ಏನೋ ಬಿಡಿ, ಅದರ ಏನೋ 20 ವರ್ಷದ ಮಾತು, 23 ವರ್ಷದ ಮಾತು. ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್, ನಾನು ಹೊಸ ಅಂದ್ರೆ ನ್ಯೂ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ, ಡೈಲಿ ರೂಟೀನ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಎಸ್, ಎಲ್ಲ ಫುಲ್ ಈ ತರ ಎಲ್ಲ ಹಿಂಗಿದೀನಿ, ಡೋಂಟ್ ಮೈಂಡ್. ಬಟ್ ಬೆಳಗ್ಗೆಲ್ಲ ನೀಟಾಗಿ ಸ್ನಾನ ಮಾಡಿ ಫ್ರೆಶ್ ಆಗ್ಬಿಟ್ಟೆ ಇದ್ದಿದ್ದು. ಬಟ್ ಇವಾಗ ಬರ್ತಾ ತುಂಬಾ ಬಿಸಿಲಲ್ವಾ, ಮಳೆನೂ ಇದೆ ಬಿಸಿಲು ಇದೆ. ಸರಿ, ಏನ್ ಮಾಡ್ತಿದ್ಯಾ? ಮೊಳಕೆ ಕಾಳು ಸಾಂಬಾರ್. ಮೊಳಕೆ ಕಾಳು. ಬಂಗಾರಿಗೆ ಹುಷಾರಿಲ್ಲ, ನನ್ ಬಂಗಾರಿಗೆ ಹುಷಾರಿಲ್ಲ. ನಮ್ಮಮ್ಮ ಪಾಪ ಬೆಳಗ್ಗೆ ಸಡನ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾಕೆ ಮಮ್ಮಿ, ನೀನ್ ಯಾಕೆ ಮಮ್ಮಿ ಅಳ್ತಿದ್ಯಾ, ನನ್ ಬಂದಿದ್ಕೆ ಅಳ್ತಿದ್ಯಾ ಅಂತ ಅನ್ಕೊಂಡೆ. ಬಿಡಿ, ಇವಾಗ ಮತ್ತೆ ಅಳ್ಬೇಡ. ಓಕೆ ಫ್ರೆಂಡ್ಸ್, ಅಮ್ಮ ಅಡ್ಗೆ ಮಾಡ್ತಾ ಇದಾರೆ. ನಾನು ಸಿಂಬಾಗೆ ಅಂತ ಒಂದು ಚಪಾತಿ ಮಾಡಿ ಕೊಟ್ಟಿದ್ದೀನಿ. ಇವಾಗ ಬಂದು ಸ್ವಲ್ಪ ಕಿಚನ್ ನ ಕ್ಲೀನ್ ಮಾಡ್ತೀನಿ. ನಾನಂತೂ ನನ್ನ ಹೇರ್ನ ಯಾವಾಗಲೂ ಫ್ಲಾಂಟ್ ಮಾಡ್ತಾನೆ ಇರ್ತೀನಿ. ತುಂಬ ಇಷ್ಟ ಆಯ್ತು ನನಗೆ ಈ ಒಂದು ಹೇರ್ ಬೋಟಾಕ್ಸ್ ಟ್ರೀಟ್ಮೆಂಟು. 6000 ಆಯಿತು ಫ್ರೆಂಡ್ಸ್. ಆ್ಯಂಡ್ ಅದೇ ನಮ್ಮ ಹೇರ್ ಲೆಂತ್ ಮೇಲೂ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಅಮ್ಮ ಮನೆಗೆ ಬಂದಿದ್ದೀನಿ ಅಂತ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ ಸಿಂಬಾ ಮನೆಗೆ ಹುಷಾರಿಲ್ಲ ಅಂತ. ಹೌದು, ಸ್ವಲ್ಪ ಹಳೆ ಕ್ಲಿಪ್ಪಿಂಗ್ಸೇ. ಬಿಕಾಸ್ ನಾನು ಅವಾಗ ಸ್ವಲ್ಪ ವ್ಲಾಗ್ ಹಾಕಿಲ್ಲ, ಬಿಕಾಸ್ ನಮ್ಮ ಅತ್ತೆನೂ ಮನೇಲಿ ಇರಲಿಲ್ಲ, ಸಿಂಬಾಗೂ ಹುಷಾರಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗಿತ್ತು ನನಗೆ. ಅದಕ್ಕೋಸ್ಕರ ಸ್ವಲ್ಪ ಕೆಲವೊಂದು ವ್ಲಾಗ್ಸ್ನ ಹಾಕಿರಲಿಲ್ಲ. ಅದಕ್ಕೆ ಈ ಒಂದು ಕ್ಲಿಪ್ಪಿಂಗ್ಸ್ನ ಇವಾಗ ಹಾಕ್ತಾ ಇದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಏನು ಗೊತ್ತಾ, ಡಿಲೀಟ್ ಮಾಡೋಕ್ಕೂ ಮನಸ್ಸಿರಲ್ಲ, ಕಷ್ಟಪಟ್ಟು ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಮಾಡಿರ್ತೀವಿ. ಬಿಕಾಸ್ ಇದು ನಮ್ಮ ಕೆಲಸ ಅಂತ ಬಿಟ್ಕೊಡೋಕ್ಕೂ ಆಗಲ್ಲ, ಅಥವಾ ಸುಮ್ಮನೆ ಇರೋಕ್ಕೂ ಆಗಲ್ಲ. ಸೊ ಏನೋ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐನೋ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅಂತ, ಬಟ್ ಆದಷ್ಟು ಟ್ರೈ ಮಾಡ್ತಾನೆ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಅರುಣ್ ಬಂದು ಇವಾಗ ಲಡ್ಡುನ ಎತ್ಕೋತಾವ್ರೆ. ಬಿಕಾಸ್ ಏನು ಗೊತ್ತಾ, ನನಗೆ ಅರುಣ್ ಇದ್ರೆ ಅಲ್ವಾ ಒಂಥರ ಹೆಲ್ಪ್ಗಿಂತ ಜಾಸ್ತಿ ಅಲ್ಲ, ಒಂದು ಸಪೋರ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂಗೆ ನಿಜವಾಗ್ಲೂ ಅರ್ಧಕ್ಕಿಂತ ಜಾಸ್ತಿ ನನಗೆ ಕೆಲಸ ಕಡಿಮೆ ಆಗಿಬಿಡುತ್ತೆ. ಹಾಗೂ ಒಂಥರ ಕಾಮ್, ಒಂಥರ ಪೀಸ್ಫುಲ್ ಅನಿಸುತ್ತೆ. ಬಿಕಾಸ್ ಅವ್ರು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಏನಪ್ಪ, ಮಗುಗೆ ತಿನ್ಸು, ಉಣ್ಸು, ಸ್ನಾನ ಮಾಡಿಸು, ಬಟ್ಟೆ ಹಾಕ್ಸು, ಮಲಗಿಸು, ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ. ಈ ಥರದ್ದು ಮಾಡಲ್ಲ ಅನ್ನೋದೇನೂ ಇಲ್ಲ. ಆ್ಯಂಡ್ ಅವ್ರು ಸ್ವಂತವಾಗಿ ರೆಸ್ಪಾನ್ಸಿಬಲ್ ತಗೊಂಡು ಮಾಡ್ತಾರೆ. ಕೆಲವೊಂದು ಸತಿ ನಾನು ಹೇಳ್ತೀನಿ ಇಲ್ಲ ಅಂತಲ್ಲ, ಬಟ್ ಏನು ಗೊತ್ತಾ, ಅವ್ರಿಗೆ ಅರ್ಥ ಆಗೋದು, ಓಕೆ ಲಕ್ಷ್ಮಿ ಕೆಲಸ ಜಾಸ್ತಿ ಇದೆ, ಅಥವಾ ಲಕ್ಷ್ಮಿಗೆ ಎಡಿಟ್ ಮಾಡಬೇಕು, ನಾನು ಸ್ವಲ್ಪ ಎತ್ಕೋತೀನಿ ಆ ಥರ. ಆ್ಯಂಡ್ ನಾನು ಅವಾಗ ಸ್ವಲ್ಪ ನಾಟಕ ಮಾಡ್ತಾ ಇರ್ತೀನಿ. ನೀನು ಬರೀ ನಾನೇ ಮಾಡಬೇಕಾ, ನೀವು ಮಾಡೋಕ್ಕಾಗಲ್ವಾ, ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ತಾನೇ ಮಾಡಬೇಕು, ಹಾಗೆ ಅಂತ ನಾನು ಹೇಳ್ತೀನಿ, ಗೊತ್ತು ನನಗೆ. ಬಟ್ ಏನಪ್ಪ, ಸುಮ್ಮನೆ ಅದು ಓವರ್ ಆ್ಯಕ್ಟಿಂಗ್ ಅಷ್ಟೇ, ಒಂಥರ ಇದು ಮಾಡೋಕ್ಕೆ. ಬಟ್ ಅವ್ರಿಗೂ ಗೊತ್ತು ಲೈಕ್ ಹೌ ಮಚ್ ಐ ವ್ಯಾಲ್ಯೂ ಆ್ಯಂಡ್ ರೆಸ್ಪೆಕ್ಟ್ ಆಲ್ ದಿಸ್ ವಿಚ್ ಹೆಲ್ಪ್ಸ್ ಮೀ ಅಂತ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಅದೇ ಸಜೆಸ್ಟ್ ಮಾಡ್ತೀನಿ, ಇಫ್ ಇನ್ ಕೇಸ್ ನ್ಯೂ ಮಾಮ್ ಆ್ಯಂಡ್ ಡ್ಯಾಡ್ ಅನ್ನೋ ಬ್ಲಾಗ್ ನೋಡ್ತಾ ಇದ್ರಲ್ಲ, ದಯವಿಟ್ಟು ಹೆಲ್ಪ್ ಯುವರ್ ಪಾರ್ಟ್ನರ್ಸ್. ಬಿಕಾಸ್ ಹೆಲ್ಪಿಂಗ್ ತುಂಬಾ ಇಂಪಾರ್ಟೆಂಟು. ಅದು ಅಂಥ ಟೈಮಲ್ಲಿ ಏನು ಗೊತ್ತಾ, ಇವಾಗ ನ್ಯೂಲಿ ಮಾಮ್ ಆಗಿದ್ರಲ್ಲ, ಅವ್ರದ್ದೇ ಅಂತ ಒಂದು ಪೋಸ್ಟ್ಪಾರ್ಟಮ್ ಆಗ್ತಾ ಇರುತ್ತೆ. ಪೋಸ್ಟ್ಪಾರ್ಟಮ್ ಪ್ರಿಪ್ರೇಷನು, ಕೆಲಸ, ಹಾಗೂ ಪೇಯ್ನು ಎಲ್ಲ ಇಮೋಷ್ನಲಿ, ಫಿಸಿಕಲಿ, ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರ್ತಾರೆ. ಸೊ ನಿಮ್ಮ ಒಂದು ಸಣ್ಣ ಪುಟ್ಟ ಹೆಲ್ಪ್ ಕೂಡ ನಿಮ್ಮ ಪಾರ್ಟ್ನರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಂಥರ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್, ನಾನು ಸಿಂಬಾ ಮನೆಗೆ ನೋಡೋಕೆ ಬಂದಿದ್ದೆ, ನಿಮ್ಗೆ ಹೇಳಿದ್ನಲ್ಲ. ಇವಾಗೆಲ್ಲ ಹುಷಾರಾಗಿದ್ದಾರೆ, ಪರವಾಗಿಲ್ಲ, ಬೆಟರ್ ಆಗಿದ್ದಾರೆ. ಬಟ್ ಸ್ಟಿಲ್ ಸ್ವಲ್ಪ ಹಳೆ ಕ್ಲಿಪ್ಪಿಂಗ್ಸು ನೋಡಿಕೊಂಡು ಅದು ಸ್ವಲ್ಪ ಕೆಲಸ ಮಾಡಿ ಮಮ್ಮಿಗೆ ಹೆಲ್ಪ್ ಮಾಡಿ ಮತ್ತೆ ನಾನು ನಮ್ಮ ಮನೆಗೆ ಬಂದೆ. ಆ್ಯಂಡ್ ಇಲ್ಲಿ ನಾನು ನಮ್ಮ ಮನೇಲಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್, ನಮ್ಮ ಮನೇಲಿ ಅಂತಲ್ಲ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಪರೋಟಾನ ಮಾಡ್ತಾ ಇದ್ದೀನಿ. ಇದು ಬಂದು ಮೆಂತ್ಯ ಪರೋಟ ಅಂತ ಹೇಳ್ತೀವಲ್ಲ ಅದು. ಸೊ ಏನೂ ಇಲ್ಲ, ಮೆಂತ್ಯನ ಚೆನ್ನಾಗಿ ತೊಳೆದಿಯಲ್ಲ, ಸೋರಿಸ್ಕೊಂಡು ಒಂಥರ ತುಂಬ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಅದರಲ್ಲಿ ನಾವು ಶುಂಠಿ, ಚೂರೇ ಚೂರು 1 ಇಂಚಷ್ಟು ಶುಂಠಿ, ಅರಿಶಿನ, ಜೀರಿಗೆ ಎಲ್ಲ ಹಾಕಿ ಹೆಂಗೆ ಚಪಾತಿ ಹಿಟ್ಟನ್ನ ಮಿದಿತೀವಲ್ಲ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಡೋ ಥರ ಮಾಡ್ಕೋಬೇಕು. ಲಕ್ಷ್ಮಿ ಬೋಂಡ ಮಾಡ್ತಾ ಇದೆಯಾ? ಇದು ಬೋಂಡನ ರೀ ಇದು? ನೀವು ಇಲ್ಲ ಪರೋಟಾನ ಇನ್ಸರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ನನ್ನ ಇನ್ಸರ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಬೋಂಡನ ಇನ್ಸರ್ಟ್ ಮಾಡೋಣ, ಹಂಗೆ ಹೇಳ್ಬೇಕಲ್ಲ ನೀನು. ಬೋಲ್ಡ ಇನ್ಸರ್ಟ್ ಮಾಡ್ತಾ ಇಲ್ಲ, ನಾನು ಮಾಡಿರೋ ಅಡುಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಐ ನೋ ಫುಲ್ ಕ್ಲಿಪ್ಪಿಂಗ್ಸ್ ತಗೋತಾ ಇದೀನಿ ಬಿಕಾಸ್ ಫ್ರೆಂಡ್ಸ್ ಸೀರಿಯಸ್ಲಿ ಇವತ್ತು ಲೈಕ್ ಈ ಒಂದು ವಾರ ನಾನು ಟಿಪಿಕಲ್ ಒಂದು ಹೌಸ್ ವೈಫ್, ಟಿಪಿಕಲ್ ಒಂದು ಅತ್ತೆ ಮನೆ ಸೊಸೆ, ಟಿಪಿಕಲ್ ಒಂದು ಜವಾಬ್ದಾರಿ ವುಮೆನ್ ತರ ಕೆಲಸ ಮಾಡ್ತಾ ಇದ್ದೀನಿ. ಫುಲ್ ಅಡುಗೆ, ಅನ್ನ, ಸಾಂಬಾರು ಎಲ್ಲಾನು ಮಾಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅತ್ತೆಗೆ ಹುಷಾರಿಲ್ಲ, ನಿಮ್ಗೆ ಗೊತ್ತು. ನಮ್ಮ ಅತ್ತೆ ಪಾಪ ಆದ್ರೂ ಹೇಳ್ತಾರೆ ನಾನು ಮಾಡ್ತೀನಿ ಅಂತ. ನೋವೇ ಚಾನ್ಸ್ ಎಲ್ಲ ಅನ್ಕೊಂಡು ನಾನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡ್ಬೋದು, ಇದು ಬಂದು ನಾನು ಸಾಂಬಾರ್ ನೆನ್ನೆ ಮಾಡಿದ್ದು, ನುಗ್ಗೆಕಾಯಿ ಸಾಂಬಾರು. ಸ್ವಲ್ಪನೇ ಇದೆ ಖಾಲಿ. ಅಂಡ್ ಇವಾಗ ನೈಟ್ ಅಲ್ಲೇ ನಾವು ಚಪಾತಿ ಫ್ರೆಂಡ್ಸ್ ಯೂಶಲಿ ತಿನ್ನೋದು. ಸೊ ಚಪಾತಿ ಅಂತಾನೆ ಮತ್ತೆ ಪಲ್ಯ ಗಿಲ್ಯ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ, ಅದ್ ಬೇಡ ಅಂತ ಅನ್ಕೊಂಡು ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಈ ತರ ಮೆಂತ್ಯ ಪರೋಟ ಏನ್ ಅಂತೀವಲ್ಲ, ಸೊ ಅದನ್ನ ಮಾಡ್ತಾ ಇದೀನಿ. ಇದು ಬೋಂಡ ಅಲ್ಲ, ಇದು ಮೆಂತ್ಯ ಪರೋಟ ಇಟ್ಟಿದ್ದು. ಸೊ ಚಪಾತಿ ಚಪಾತಿ. ಸೊ ಇದು ಪರ್ಸನಲ್ ಆಗಿ ನಂಗೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ನಂದು ಫೇವ್ರೇಟ್. ಅವ್ರು ನಿಮ್ಗೂ ಇಷ್ಟ ಅಲ್ವಾ ರೀ? ಗೊತ್ತಿಲ್ಲ, ಕೇಳಿದ್ರೆ ಹೂ ಅಂತಾನೆ ಹೇಳ್ಬೇಕು. ಹೌದು. ಆಮೇಲೆ ಸೊ ಅರುಣ್ಗೂ ಇಷ್ಟ ಫ್ರೆಂಡ್ಸ್, ನಾನ್ ಹೇಳಿದ್ಮೇಲೆ ಅವ್ರಿಗೂ ಇಷ್ಟನೇ ಇದು. ಸೊ ಇವತ್ತು ಮಾಡ್ತಾ ಇದೀನಿ ಫ್ರೆಂಡ್ಸ್. ನಾನು ಫುಲ್ ಆನ್ ಎಕ್ಸೈಟೆಡ್ ಆಗಿದ್ದೀನಿ ಜಸ್ಟ್ ಟು ಹಿಯರ್ ವಾಟ್ ಮೈ ಪೀಪಲ್ ವಿಲ್ ಸೇ. ಸಖತ್ತಾಗಿದೆ ಅಂತ ಹೇಳಂದ್ರೂ ಪರವಾಗಿಲ್ಲ, ಬಟ್ ನನಗೆ ಗೊತ್ತು ಸಖತ್ತಾಗಿರುತ್ತೆ ಅಂತ. ಬಿಕಾಸ್ ಏನ್ ಗೊತ್ತಾ ಫ್ರೆಂಡ್ಸ್, ಇದ್ರಲ್ಲಿ ನಾನು ಇದನ್ನ ಐ ಸ್ವೇರ್ ಗಾಡ್ ಪ್ರಾಮಿಸ್, ಓಕೆನಾ, ಇದ್ ನಾನು ಕಷ್ಟಪಟ್ಟು ಮಾಡ್ಬೇಕಾ ಆ ತರ ರೀತಿಯಲ್ಲಿ ಮಾಡಿಲ್ಲ. ಟ್ರಸ್ಟ್ ಮೀ, ಮತ್ತೆ ಗಾಡ್ ಪ್ರಾಮಿಸ್, ಇದು ನಾನು ಫುಲ್ ಹಾರ್ಟ್ ಇಂದ, ಲೈಕ್ ಫುಲ್ ಮನ್ಸಿಂದ ಖುಷಿಯಿಂದ ಮಾಡ್ತಿರೋದು. ಸೊ ಹೇಳ್ತಾರಲ್ಲ, ಮನ್ಸಿಂದ ಖುಷಿಯಿಂದ ಮಾಡಿದ್ರೆ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ. ಇವತ್ತು ಟ್ರೈ ಮಾಡೋಣ ಫ್ರೆಂಡ್ಸ್, ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್. ಆಕ್ಚುಲಿ ನಾನು ಅನ್ಕೊಂಡೆ ಗೊತ್ತಾ ನಿಮ್ಗೆ, ನಾನು ಇದು ಮಾಡೋ ರೆಸಿಪಿ ತೋರ್ಸೋಣ ಅಂತ. ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ, ಮೆಂತ್ಯ ಸೊಪ್ಪನ್ನ ಬಿಡಿಸಿ ಕಟ್ ಮಾಡೋದು. ಅದಾದ್ಮೇಲೆ ನಂಗೆ ಆಗಿಲ್ಲ. ಬಿಕಾಸ್ ನಾನು ರೆಕಾರ್ಡ್ ಮಾಡಿ ಇದ್ ಮಾಡಿ ಪರೋಟ ಮಾಡಿ ಅವ್ರು ಕೊಡೋ ಅಷ್ಟರಲ್ಲಿ 9-10 ಗಂಟೆ ಆಗುತ್ತೆ. ಅಂಡ್ ನಮ್ಮನೇಲೆಲ್ಲ ಬೇಗನೆ ಊಟ ಮಾಡೋದು ಫ್ರೆಂಡ್ಸ್. ಒಂದು 7:30 ಲೈಕ್ 8-8:30ಗೆಲ್ಲ ಊಟ ಆಗೋಗುತ್ತೆ. ನಮ್ಮ ಅತ್ತೆಗೆ ಮಾತ್ರ ಎಲ್ಲ ತಗೋಬೇಕಲ್ಲ, ಅದಕ್ಕೋಸ್ಕರನೇ ಇವತ್ತು ಇನ್ನೂ ಬೇಗ ಮಾಡ್ತಾ ಇದೀನಿ. ಇನ್ನೂ 7:30 ಅನ್ಕೋತೀನಿ, 7:30 ಆಗಿಲ್ಲ ಅನ್ಕೋತೀನಿ. ಬಟ್ ಮಾತ್ರ ತಗೋಬೇಕು ಅಂತ ಬೇಗನೆ ಮಾಡ್ತಾ ಇದೀನಿ. ಅಂಡ್ ನಂಚ್ಕೊಳಕ್ಕೆ ಫ್ರೆಂಡ್ಸ್ ಸಾಂಬಾರ್ ಇದೆ, ಇಲ್ಲಾಂದ್ರೆ ಚಟ್ನಿನೂ ಇದೆ. ನೋಡಿ ತೋರಿಸ್ತೀನಿ ನೋಡಿ, ಚಟ್ನಿನೂ ಇದೆ, ಸಾಂಬಾರು ಇದೆ. ಇದು ಇಲ್ಲ ಅಂತ ಅಂದ್ರೆ ಇದಕ್ಕೆ ಟೊಮ್ಯಾಟೊ ಸಾಸ್ ಸಕ್ಕತ್ತಾಗಿರುತ್ತೆ. ಹಾಟ್ ಸ್ಪೈಸಿ ಟೊಮ್ಯಾಟೊ ಸಾಸ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಇದ್ರ ರೆಸಿಪಿ ನಾನು ಶೇರ್ ಮಾಡ್ತೀನಿ. 1000% ನೀವು ಮಾಡ್ಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಫ್ರೆಂಡ್ಸ್, ಇದು ಚಪಾತಿ ಮಾಮೂಲಿ, ಸಾರಿ, ಈ ಡೋ ಏನಿದೆಯಲ್ಲ ಮಾಮೂಲಿ ಚಪಾತಿ ಹೆಂಗ್ ಕಲ್ಸ್ತೀವಿ ಹಂಗೇನೆ ಕಲ್ಸಿದ್ದು. ಬಟ್ ಇಲ್ಲಿ ನಾವು ತವೆ ಮೇಲೆ ಹಾಕಿ ಚಪಾತಿನ ಇದು ಮಾಡ್ತೀವಲ್ಲ, ಏನಂತಾರೆ, ಇದು ಮಾಡ್ತೀವಲ್ಲ ಫ್ರೆಂಡ್ಸ್, ಅವಾಗ ಎಣ್ಣೆ ಹಾಕೋದ್ ಬೇಡ, ತುಪ್ಪನ ಹಾಕಿ ಬೇಯಿಸೋದು. ಸೊ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕ್ಬೇಡಿ, ತುಪ್ಪನ ಹಾಕಿ. ತುಂಬಾ ಚೆನ್ನಾಗಿ ಟೇಸ್ಟ್, ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ನಾನ್ ಬಂದು ಲಡ್ಡು ಅಂದ್ರೆ ಮಮ್ಮಿ ಮಾಡ್ತಾರಲ್ಲ ಮನೇಲಿ ತುಪ್ಪ, ಊರಿಂದ ಬೆಣ್ಣೆ ತಗೊಂಡು ನಮ್ಮ ತುಪ್ಪ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಈ ಒಂದು ತುಪ್ಪನ ನಮ್ಮೆಲ್ರಿಗೂ ಟೇಸ್ಟ್ ಮಾಡಿಸ್ತಾ ಇದೀನಿ. ಸೊ ಈ ತುಪ್ಪನ ಯೂಸ್ ಮಾಡ್ತಾ ಇದೀನಿ ಬಿಕಾಸ್ ಮನೇಲಿ GRB ತುಪ್ಪ ಖಾಲಿ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ನೀವು ಅನ್ಕೋಬಹುದು GRB ತುಪ್ಪ ಇದೆ ಅಂತ, ಬಟ್ ಇದರಲ್ಲಿ ತುಪ್ಪ ಅಲ್ಲ, ಇದರಲ್ಲಿ ಎಣ್ಣೆ ಇದೆ. ಹೆಂಗೆ ನಾವು ಅಂಡ್ ನನ್ಗೆ ಗೊತ್ತಾ, ಪಕ್ಕದ ಮನೆ ಆಂಟಿ ಹೇಳ್ತಾ ಇದ್ರಿ, ಅದೇ ಅಜ್ಜಿ ಬರು ಅಜ್ಜಿ ಫುಲ್ ಟೈರ್ಡ್ ಕಾಣಿಸ್ತಿದ್ಯಮ್ಮ ಅಂತ. ಹೂ ಆಂಟಿ ಫುಲ್ ಆನ್ ಅಂತ. ಬಟ್ ಐ ಆಮ್ ಲೈಕಿಂಗ್ ದಿಸ್ ಗೊತ್ತಾ. ಬಟ್ ಬೇಜಾರ್ ಗೊತ್ತಾ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಮಾಡಕ್ ಆಗ್ತಾ ಇಲ್ಲ. ನಂಗೆ ಗೊತ್ತು ರೆಕಾರ್ಡ್ ಮಾಡ್ಬೇಕು ಅಂತ, ಬಟ್ ಆಗಲ್ಲ. ಬಿಕಾಸ್ ಅದು ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ತಾರೆ. ಇಟ್ಸ್ ಲೈಕ್ ದಟ್. ಸೊ ಎಲ್ಲರೂ ರೆಕಾರ್ಡ್ ಮಾಡಕ್ ಆಗಲ್ಲ, ಬಟ್ ಆದಷ್ಟು ರೆಕಾರ್ಡ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ಸೊ ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ. ನೋಡಿ ನೈಸ್. ಸಾಸ್ ಇಲ್ಲಿದೆ, ಮೇಲೆ ಇದೆ, ಇಲ್ಲೇ ಇದೆ. ಸೊ ಚಪಾತಿ ತರನೇ ಮಾಮೂಲಿ ನಾವು ಇದನ್ನ ಇದು ಮಾಡ್ಕೋಬೇಕು. ಇಟ್ಟಿದ್ಯಾ? ತಾಗಿದೆ ಅಲ್ಲೇ. ಅಂದ ಚಂದ ಮಾಮ ಹೆಂಗೆ ನಾವು. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಫ್ರೆಂಡ್ಸ್. ನಿಜವಾಗ್ಲೂ ಐ ನೋ ದಿಸ್ ಇಸ್ ಲೈಕ್ ಅ ಸ್ಮಾಲ್ ಥಿಂಗ್ ಅಂತ, ಬಟ್ ಸ್ಟಿಲ್ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಇವತ್ತು ಅಡುಗೆ ಮಾಡಿಲ್ಲ, ನಮ್ಮ ಅತ್ತೆನೇ ಮಾಡಿದ್ದು ಅಂತ. ಬಟ್ ಇವತ್ತು ನಾನು ಪ್ರೌಡ್ಲಿ ಹೇಳ್ತಾ ಇದ್ದೀನಿ, ನಾನೇ ಮಾಡಿದ್ದು ಅಂತ. ಸೊ ಫ್ರೆಂಡ್ಸ್, ತುಂಬಾ ಜನ ಅನ್ಕೋತಾರೆ ನಂಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ಇಟ್ಸ್ ಲೈಕ್ ನಂಗೆ ಅಡುಗೆ ಮಾಡಕ್ ಜಾಸ್ತಿ ಚಾನ್ಸ್ ಸಿಕ್ಕಿಲ್ಲ. ದರ್ ಇಸ್ ಅ ಡಿಫರೆನ್ಸ್. ಅರ್ಧವಾಯ್ತಾ ಮಾಡಿದಷ್ಟು.
ಐ ರಿಯಲಿ ಹೋಪ್ ಇದು ಚೆನ್ನಾಗಿ ಬಂದಿರಬೇಕು ಅಂತ. ಉಪ್ಪ ಕಟ್ ಹಾಕಿದ್ಯಾ? ಕರೆಕ್ಟ್ ಆಗುತ್ತೆ. ಸಾಂಬಾರು ಉಪ್ಪಾಕ ಮರ್ತೋಗ್ಬಿಟ್ಟಿದ್ಯಾ? ಸುಳ್ಳು ಅಂಡ್ ಇದು ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಕೂಡ ಮಾಡ್ತಿರೋದು. ಅಂದ್ರೆ ಫಸ್ಟ್ ಟೈಮ್ ನಾನು ಮಾಡಿರೋದು. ಅಮ್ಮ ಮನೇಲಿ ನಾನು ಇದನ್ನ ಮಾಡಿಲ್ಲ, ಬಟ್ ಅಂದ್ರೆ ಒತ್ತಿ ಬೇಯಿಸಿದೀನಿ, ಬಟ್ ಯಾವತ್ತೂ ಡೋನ ಮಿಕ್ಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಅಂಡ್ ನಂಗೆ ಗೊತ್ತು ಚೆನ್ನಾಗಿ ಬಂದಿರುತ್ತೆ ಅಂತ. ದಟ್ಸ್ ಅ ಕಾನ್ಫಿಡೆನ್ಸ್. ಚೆನ್ನಾಗಿರೋದು ಏನ್ ಮಾಡ್ತೀಯ ಫ್ರೆಂಡ್ಸ್? ಯಾರು ಚೆನ್ನಾಗಿಲ್ಲ ಅಂತ ಅಂದ್ರೆ ನಮ್ಮ ಮಾವ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಾನೆ ಅಂತಾರೆ. ನಿಜವಾಗ್ಲೂ ಫ್ರೆಂಡ್ಸ್, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಮಾವ ಮಾತ್ರ ಖಂಡಿತವಾಗ್ಲೂ ಚೆನ್ನಾಗಿದೆ, ಇಷ್ಟ ಮಾಡಿದ್ರೆ ಸಾಕಮ್ಮ ಅಂತ ಅಂತಾರೆ. ಸಾಕ ಸೀದೋಯ್ತಲ್ಲ, ಸ್ಮೆಲ್ ಬರ್ತದೆ. ಸೀದೋಗಿರೋ ಸ್ಮೆಲ್, ತುಪ್ಪ ಸ್ಮೆಲ್, ಸುಮ್ಮನೆ ಸೀದೋಗಿರೋ ಸ್ಮೆಲ್. ಫೈನಲಿ ಫ್ರೆಂಡ್ಸ್, ನನ್ನ ಮೆಂತ್ಯ ಪರೋಟ ತುಂಬ ಚೆನ್ನಾಗಿ ಬಂತು. ಖಂಡಿತವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಒಂದು ನೆಕ್ಸ್ಟ್ ಟೈಮ್ ನಿಮಗೆ ಇದು ರೆಸಿಪಿ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಖುಷಿನ ಗೊತ್ತಾ ಫ್ರೆಂಡ್ಸ್, ನಮ್ಮ ಮಾವಂಗೆ ತುಂಬಾ ಇಷ್ಟ ಆಯಿತು. ಹೇಳಿದ್ರು ಚೆನ್ನಾಗಿ ಬಂದಿದೆ ಅಮ್ಮ ಅಂತ. ನಂಗೆ ಅದು ರೆಕಾರ್ಡ್ ಮಾಡಬೇಕು ಅಂತ ಆಸೆ, ಬಟ್ ಒಂದು ಸ್ವಲ್ಪ ನಾಚಿ ಕೂಡ ಅಂದರೆ ಶೈ ಫೀಲ್ ಅನಿಸ್ತಾ ಇತ್ತು. ಹೇಗೆ ಕೇಳಲಿ, ಹೇಗೆ ರೆಕಾರ್ಡ್ ಮಾಡಲಿ ಅಂತ. ಕಾರಣ ಕಟ್ಟಾಗಿದೆ, ಸ್ವಲ್ಪ ಸುಡಿ ಜಾಸ್ತಿ ಆಗಿದೆ. ಪರ್ಫೆಕ್ಟ್ ಆಗಿದೆ, ಬಂದ್ಬಿಡು. ದೊಮ್ಲೂರು ಹಿಂಗ ಆಡೋದು ಲಡ್ಡು. ಏ ಕೃಷ್ಣ, ದೊಮ್ಲೂರು ಕೃಷ್ಣ ಏನಂತೆ? ದೊಮ್ಲೂರು ಕೃಷ್ಣ ಇಲ್ಲ, ಹಳೆ ನೀರು. ಸೊ ಬಿಸಿ ಬಿಸಿ ಮೆಂತ್ಯ ಪರೋಟ ತುಪ್ಪದ ಜೊತೆ ಆ್ಯಂಡ್ ವಿತ್ ಸಾಸ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಪಲ್ಯಕ್ಕಿಂತ ಜಾಸ್ತಿ ಎಲ್ಲ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ನಾನು ಇಲ್ಲಿ ಒಳಗಡೆ ಇದ್ದೀನಿ ಅನ್ಕೊಂಡ್ರಾ? ಅಲ್ಲ ಇದ್ದಕ್ಕಿದ್ದಂಗೆ ಅದು ಹೆಂಗಾಯ್ತು ನೋಡಿ, ಹೆಂಗ ಆರೈತೆ ಎಲ್ಲ. ನಡಿಯಕ್ಕೆ ಆಗ್ತಿಲ್ಲ, ಪೂರ್ತಿ ಗಂಜಿ ಎಲ್ಲ ನೀಟ್ ಇಲ್ಲೆಲ್ಲ ಆರೈತೆ. ಯಪ್ಪ ಬಿಡಿ, ನಾನು ಬರ್ಸ್ತೀನಿ ಸ್ವಲ್ಪ ಊಟ. ಏನು ಊಟ ಮಾಡೋಕು ಇವಾಗ ಆಗ್ತಾ ಇಲ್ಲ. ಇದು ಬ್ಲಾಸ್ಟ್ ಆಗಿರೋದು ಅಂತ. ಮುಖ ಹೊಡೆದೋಗೋದೇನು ಬ್ಲಾಸ್ಟ್ ಆಗೋದು ಕರೆಕ್ಟ್ ಆಗಿ. ಹ್ಞೂ, ಇದು ಈ ಒಲೆ ಗ್ಯಾಸ್ ಸ್ಮೆಲ್ ಬರ್ತಾಯ್ತಾ? ನಾನ್ ಇವಾಗ ಆಫ್ ಮಾಡಿದೆ. ಹ್ಮ್, ಅಲ್ಲ ನೀವು ಹುಷಾರ್ ಅಂಕಲ್, ಜಾರ್ತೀರಲ್ಲ, ಗಂಜಿ ಎಲ್ಲ ಚೆಲ್ಲೈತೆ. ಮಗುಗೆ ಇಡ್ಲಿ ತಂದು ಅಲ್ಲ ಬಿಚ್ಕೊಂಡೇ ಇಲ್ಲ ಅದ್ ನೋಡಿ. ಬಿಡಿ ಅಂಕಲ್, ಬಿಚ್ಬಿಡಿ, ಯಾಕೆ ಸುಮ್ಮನೆ. ಅಲ್ಲ ಗ್ಯಾಸ್ ಮೇಲೆ ಬರ್ತಾ ಅಲ್ಲ ನಾನು ದಿನ ಮಡಗಂಗೆ ಕರೆಕ್ಟಾಗಿ ಮಡಗಿದ್ದೆ. ಇವತ್ತು ಏನಾಯ್ತು? ಅದೇನು ಹೋಗೋದ ನಡೆಯಕ್ಕೂ ಆಗ್ತಾಯಿಲ್ಲ, ಫುಲ್ ಎಲ್ಲ ಇದಾಗ್ತೈತೆ ಹಂಗೆ. ನೋಡ್ರಿ ಹೆಂಗ್ ಬಿದ್ದೋಗಿದೆ ಇಲ್ಲಿ. ಮೇಲ್ಗಡೆ ಹಂಗ್ ನೀವು ನೋಡಿದ್ರ ಅಂಕಲ್ ಮೇಲ್ಗಡೆ ಹೋಗೋದು? ಇಲ್ಲಿ ರೀ ಬಿದ್ದೈತೆ. ಅದು ಮುರಿದೋಯ್ತು, ಅದ್ರ ಹ್ಯಾಂಡ್ಲರು. ಎಲ್ಲ ಅನ್ನದ್ದು ಗಂಜಿ ಅದೇ ಅಂಟಂಟು ಒರೆಸ್ತಾ ಇದೀನಿ. ಹುಷಾರು. ಆಮೇಲೆ
ಅದೊಳಗೆ ವಿಷಲ್ ಬಿದ್ದೈತೆ ನೋಡಿ, ಇದೊಳಗೆ ಪಿನ್ನ ಇಲ್ಲ ನಂತರ ಅಲ್ಲಿ ಹೊರಗಡೆ. ಫ್ರೆಂಡ್ಸ್ ನಿಜವಾಗ್ಲೂ ಇವಾಗ ಆಗಿರೋ ಇನ್ಸಿಡೆಂಟ್ ನನಗೆ ಎಷ್ಟು ಒಂಥರ ಇದಾಗ್ತಿದೆ ಅಂದರೆ ಕೇಳಬೇಡಿ. ನಂಗೆ ನಿಜವಾಗ್ಲೂ ಒಂಥರ ಅಳುನೇ ಬರ್ತಾ ಇದೆ. ಲೈಕ್ ಇಫ್ ಇನ್ ಕೇಸ್ ಬೈ ಚಾನ್ಸ್ ಆಗಿ ಲಡ್ಡು ಅಲ್ಲಿ ಇರ್ತಿದ್ರೆ ಏನಾಗೋದು, ಲೈಕ್ ಬಿಕಾಸ್ ಯಾವಾಗಲೂ ಅವನು ಇಲ್ಲೇ ಓಡಾಡ್ತಾ ಇರ್ತಾನೆ, ಕಿಚನಿಂದ ಹಾಲಿಂದ ರೂಮಿಂದ ಕಿಚನು ಹಾಲು ಹಿಂಗೆ ಓಡಾಡ್ತಾನೆ ಇರ್ತಾನೆ. ನಾನು ಆದರೂ ಅಂದ್ಕೊಂಡೆ ಯಾಕೆ ಇವತ್ತು ಲಡ್ಡು ಇಷ್ಟೊತ್ತು ಮಲಗಿದ್ದಾನೆ ಯಾಕೆ ಅಂತ. ನಿಜವಾಗ್ಲೂ ದೇರ್ ಇಸ್ ಅ ರೀಸನ್ ಬಿಹೈಂಡ್ ಎವ್ರಿಥಿಂಗ್ ಅಂತೀವಲ್ಲ ಆ ಥರ. ನನಗೇನೋ ಒಂಥರ ಇಲ್ಲೆಲ್ಲ ಒಂಥರ ಡಗ್ 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 ಥರ ಅನಿಸ್ತಾ ಇದೆ, ಒಂಥರ ಬೇಜಾರು ಆಗ್ತೈತೆ. ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್. ನಾನು ಏನು ಹೇಳಲಿ, ನಾನು ಹೇಳಬೇಕು ಹೇಳಬಾರ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಜವಾಗ್ಲೂ ಈ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಸ್ವಲ್ಪ ಟೈಮ್ ಬೇಕನ್ಸುತ್ತೆ ಇದನ್ನ. ಓಕೆ ಫ್ರೆಂಡ್ಸ್, ನಿಜವಾಗ್ಲೂ ನನಗೆ ಫುಲ್ ಇವಾಗ ಸ್ವೆಟ್ಟೇ ಆಗ್ತಾ ಇದೀನಿ ಅಂತಾನೆ ಹೇಳ್ಬೋದು. ಲಿಟ್ರಲಿ ಸ್ವೆಟ್ ಆಗ್ತಾ ಇದೀನಿ. ನಾನು ಆಕ್ಚುಲಿ ಸ್ವಲ್ಪ ಟೆನ್ಷನ್ ಇದೆ. ಆಲ್ರೆಡಿ 4 ಗಂಟೆ ಆಯ್ತು, ಇವಾಗ ಊಟ ಮಾಡ್ತಾ ಇದೀನಿ. ನಾನು ಏನಪ್ಪಾ ಅಂದ್ರೆ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ವಿಡಿಯೋ ಹಾಕ್ದೆ, ವಿಡಿಯೋ ಓಡ್ತಾನೆ ಇಲ್ವಲ್ಲ ಯಾಕೆ ಅಂತ ಸುಮ್ಮನೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ಕೂತಿದ್ದೆ. ಸೊ ಈಗ ಊಟ ಮಾಡೋಣ ಅನ್ಕೊಂಡು ಊಟಕ್ಕೆ ಬಂದೆ ಫ್ರೆಂಡ್ಸ್. ಅಂಡ್ ಲಡ್ಡು ಇನ್ನೂ ಮಲಗಿದೆ, 4 ಗಂಟೆ ಆದ್ರೂ ಅವ್ರು ಇನ್ನೂ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಲಡ್ಡುಗೆ ಅನ್ನಕ್ಕೆ ಇಟ್ಟು ಅಂದ್ರೆ ಬೇಳೆ ಅನ್ನ ಇಟ್ಟು ನಾನು ಊಟ ಕೂತ್ಕೊಂಡೆ. ಥ್ಯಾಂಕ್ಫುಲಿ ದೇವ್ರ ಆಶೀರ್ವಾದ ಅಂತಾನೆ ಹೇಳ್ಬೋದು. ಯಾರು ನಾವು ಕಿಚನ್ ಅಲ್ಲಿ ಇಲ್ಲ, ನಮ್ಮ ಮಾವ ಆಚೆ ಇದ್ರು, ಅವ್ರು ಪಾಪು ಆ ಮನೇಲಿ ಇದ್ರೆ, ನಾನು ಇಲ್ಲಿ ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದೀನಿ. ಢಪ್ ಅಂತ ಸೌಂಡ್ ಬಂತು. ನಿಜವಾಗ್ಲೂ ಎಷ್ಟು ಜೋರಾಗಿ, ಒಳ್ಳೆ ಸಿಲಿಂಡರ್ ಬ್ಲಾಸ್ಟ್ ಆಗಲ್ವಾ ಅಷ್ಟು ಜೋರಾಗಿ ಸೌಂಡ್ ಬಂತು. ನಂಗೆ ಈಗ ನೋಡಕ್ಕೂ ನಂಗೆ ಬಗ್ ನೋಡಕ್ಕೂ ನಂಗೆ ಭಯ ಆಗ್ತಾ ಇತ್ತು. ನಾನು ನೋಡೇ ಇಲ್ಲ, ಸುಮ್ನೆ ಹಿಂಗೆ ಕೂತಿದೆ ಒಳಗಡೆ. ನಮ್ಮ ಮಾವ ಸೊಸೆ ಇಲ್ಲಿ ಅಂತ ಈ ಕಡೆ ಬಂದ್ರು ನೋಡಕ್ಕೆ, ಸೊಸೆ ಅಮ್ಮ ಎಲ್ಲಿದ್ದಾಳೆ ಅಂತ. ಅವ್ರನ್ನ ನೋಡ್ರು ನಾನು ಒಳಗಡೆ ಇದೀನಿ ಅಂತ. ಆಮೇಲೆ ಅವರು ಸೈಡಿಗೆ ಹೊರಟೋದ್ರು. ಅವ್ರು ನೋಡ್ಬೇಕಾದ್ರೆ ಕುಕ್ಕರ್ ಫುಲ್ ಈ ತರ ಇದೋಗಿ ಕೆಳಗಡೆ ಬಿತ್ತು. ಅಂದ್ರೆ ತುಂಬಾ ಲೈಟ್ ಹೋಗಿಲ್ಲ, ಬಟ್ ಇಲ್ಲೇ ನೋಡ್ಬೋದು ಫ್ರೆಂಡ್ಸ್, ಅನ್ನದ ಮಾರ್ಕ್ ಎಲ್ಲ ಇದೆ. ತುಂಬಾ ಈ ತರ ಹೋಗ್ಬಿಟ್ಟು ಕೆಳಗೆ ಬಿದ್ದೋಯ್ತು. ಏರ್ ಔಟ್ ಆಗಿಲ್ಲ. ಹೌದು, ಅದೇನೋ ಏರ್ ಔಟ್ ಆಗಿಲ್ಲ ಅಂತೇನೋ ಹೇಳ್ತಾರೆ. ಹೌದು, ತಲೆ ನಿಜವಾಗ್ಲೂ ಮುಖ ಮುಷ್ಟಿ ಕಿತ್ತೋಗೋದು ಇವತ್ತಂತೂ. ಇವತ್ತೇನೋ ದೇವ್ರ ಆಶೀರ್ವಾದ ಏನೂ ಆಗಿಲ್ಲ. ಸರಿ ಓರ್ಸ್ಕೊ ಟೆನ್ ತಗೊಂಬೇಡ. ಹೌದು, ನನಗೂ ಭಯ, ನಾನೇ ಇದ್ದೀನಿ. ನಾನು ಯಾವಾಗ್ಲೂ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದೆ, ಇವತ್ತು ಒಳಗಡೆ ಕುತ್ಕೊಂಡು ಊಟ ಮಾಡಿದ್ದೀನಿ. ಅಲ್ವಾ, ನಿಜವಾಗ್ಲೂ ಅಲ್ಲ ಅಂಕಲ್, ನಾನು ಯೂಶಲಿ ಇಲ್ಲೇ ಕುತ್ಕೊಂಡು ತಿಂತಾನೆ ಊಟಕ್ಕೆ. ಇವತ್ತು ಒಳಗಡೆ ಇದು ಬೇಡ, ನೆಕ್ಸ್ಟ್ ಇತ್ತರ್ಬೇಕು. ದೊಡ್ಡಮ್ಮ ಏನಕ್ಕೆ ಹಳೆ ಇಟ್ಕೊಂಡೈತೆ? ಹಳೆದಲ್ಲ ರೀ, ಹೊಸದೇ ಇದು. ಹೊಸದ ಇದು? ಹೊಸದಿದು. ಎಂತ ಹಳೆದು? ಇಲ್ಲಿ ಕ್ಲೀನ್ ಮಾಡ್ಬೇಕು. ಇಲ್ಲಿ ತೊಳಿತಾರಲ್ಲ ಇದು ಇಲ್ಲಿ ಅದು ಕ್ಲೀನ್ ಮಾಡ್ಬೇಕು. ಯಾವಾಗ ಓದ್ಬಿಟ್ಟು ನಮ್ಮ ಕ್ಲೀನ್ ಮಾಡ್ಬಿಟ್ಟು ಯಾವಾಗ ನೀನು ಕ್ಲೀನ್ ಮಾಡ್ಬಿಟ್ಟು ಓದ್ಬಿಟ್ಟು ಇಕ್ಕು. ಇಲ್ಲಿ ಏರ್ ಬಂದು ಓದ್ರೆ ಇಲ್ಲಿ ಬರ್ಬೇಕು. ಏರು ಇಲ್ಲಿ ಭಯ ಓದಿದ್ರೆ ಗೊತ್ತಾಗ ಚೆನ್ನಾಗಿ ಬರ್ಬೇಕು. ಇಲ್ಲಿ ಬರ್ಬೇಕು. ಏರು ಕಾಲು ಕೈ ಇಲ್ಲ ನಡುತ್ತಾ ಇತ್ತು ನನ್ಗಂತೂ. ಅವತ್ತು ಲಡ್ಡುದು ನಾಮಕರಣ ದಿವಸ, ಮುಡಿ ಕೊಡೋ ದಿವಸ ಹಿಂಗೆ ಆಯ್ತಲ್ವಾ? ಬಿಡ್ರಿ, ಒರೆಸ್ತೀನಿ. ಥ್ಯಾಂಕ್ಫುಲಿ ಫ್ರೆಂಡ್ಸ್, ನಿಜವಾಗ್ಲೂ ಮಗು ಇರ್ಲಿಲ್ಲ. ಪಾಪ ಮಗು ಏನಾದ್ರು ಇರ್ತಿದ್ರೆ ಏನ್ ಗತಿ ಆಗೋದು ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅಂಡ್ ಈ ಕುಕ್ಕರ್ ಏನ್ ಹಳೆ ಕುಕ್ಕರ್ ಅಂತ ಅಲ್ಲ ಫ್ರೆಂಡ್ಸ್, ಇದು ಬಂದು ಹೊಸ ಕುಕ್ಕರ್. ಇವಾಗ ಒಂದು 6 ತಿಂಗಳಾಯ್ತರಿ, ಒಂದು 6-7 ತಿಂಗಳಾಯ್ತು ಅಷ್ಟೇ ಈ ಕುಕ್ಕರ್ ತಗೊಂಡು, ಹೊಸದೇನೆ. ಸೊ ಇದು ನೋಡಿ, ಇಷ್ಟೊಂದು ಹಾಕಿದೆ, ಇಷ್ಟೆಲ್ಲ ಉಳಿದಿದೆ. ಅಂಡ್ ಫ್ರೆಂಡ್ಸ್, ಎಲ್ಲರೂ ಹೇಳ್ತಾರೆ ಏನ್ ಗೊತ್ತಾ, ಈ ತರ ಕುಕ್ಕರ್ ಇರುತ್ತಲ್ಲ, ಮುಚ್ಚಳ ಯಾವತ್ತೂ ಅಷ್ಟೇ ಒಳಗೆ ಲಾಕ್ ಆಗಿರ್ತಾರೆ, ಆ ತರ ತಗೋಬೇಕು. ಔಟ್ಸೈಡ್ ಮುಚ್ಚಳ ತುಂಬಾ ಡೇಂಜರ್ ಏನೆ. ಇವತ್ತು ನಮ್ಗೆ ಪಾಠ ಕೂಡ ಕಳಿಸ್ತು, ರಿಯಲೈಸ್ ಆಯ್ತು. ಫಸ್ಟ್ ನನ್ನ ಮಗುಂಗ್ ಒಂದು ಹೊಸ ಕುಕ್ಕರ್ ತಗೋತೀನಿ. ಲಡ್ಡುದೇ ಅಂದ್ರೆ ಒಂದು ಚಿಕ್ಕ ಕುಕ್ಕರ್ ಇದೆ, ಅಲ್ಲಿ ನೋಡಿರ್ಬೋದು. ಎಲ್ಲಿದೆ ಅದು? ಎಲ್ಲರೂ ಇದೆ ಫ್ರೆಂಡ್ಸ್. ಅದನ್ನು ಹಿಂಗೆ ಆಯ್ತು. ಅದ್ರದ್ದು ವಾಷರ್ ಏನೋ ಕೆಟ್ಟೋಯ್ತು. ವಾಷರ್ ಅಲ್ವರಿ ಅದು, ಏನಂತಾರೆ ವಾಷರು ಏನೋ ಫ್ರೆಂಡ್ಸ್, ಏನೋ ಕೆಟ್ಟೋಯ್ತು. ಇವಾಗ ಈ ಕುಕ್ಕರ್ ನೋಡಿದ್ರೆ ಹೆಂಗಾಯ್ತು ಏನೋ. ಸದ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಅದೊಂದು ರಿಲ್ಯಾಕ್ಸೇಷನ್.
ಬಿಡು ಆಗಿದೆ ಟೆನ್ಷನ್ ತೊಗೊಂಬೇಡ ಆಗಿದೆ ಬಟ್ ಏನ್ ಗೊತ್ತಾ ಗೊತ್ತು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇವಾಗೂ ಡಗ್ 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 ಅಂತ ಇದೆ. ನೋಡಿರೋರಿಗೆ ಗೊತ್ತಾಗೋದು ಅರ್ಥ ಆಯ್ತಾ ನಮ್ಗೆ ಅದೇ ಇವಾಗ ಸ್ವಲ್ಪ ಆರಾಮ್ಗಿರು ಕ್ಲೀನ್ ಮಾಡ್ಕೊ ಸ್ವಲ್ಪ ಆರಾಮ್ ಅಷ್ಟೇ ತಪ್ಪಲೇಲಿ ಮಾಡ್ಬೇಕು ಅಷ್ಟೇ ತಪ್ಪಲೇ ಇಲ್ಲ ಇಲ್ಲ ಬಿಡು ಅದು ಇನ್ನೊಂದು ಕುಕ್ಕರ್ ತೊಂದರೆ ಐತೆ ಸರಿ